ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿನ್ನೆ ಹೇಳ್ದಂಗೆ ನನಗೆ ಅಳವೆ ಸಿಕ್ತು ಫೈನಲಿ. ಅಂದರೆ ನಾನು ಇವಾಗ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಾನು ಅಮ್ಮಂಗೆ ಫೋನ್ ಮಾಡಿದೆ, ಕಾಲ್ ಮಾಡಿದೆ. ಅಮ್ಮಂಗೆ ಕೇಳಿದಾಗ ಅಮ್ಮ ಹೇಳಿದ್ರು, ಸ್ವಲ್ಪ ದೂರ ಹೋಗು, ಅಲ್ಲೇ ಸ್ಟ್ರೈಟಾಗಿ ಹೋಗು, ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲೇ ಹುಡ್ಕೊಂಡು ನೋಡ್ತಾ ಇದ್ದೀನಿ. ಅದೇ ನಿನ್ನೆ ವೀಡಿಯೋದಲ್ಲಿ ಯಾರ್ಯಾರು ನಿನ್ನೆ ವೀಡಿಯೋ ನೋಡಿಲ್ಲ ನೋಡ್ಕೊಂಬನ್ನಿ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಹುಡ್ಕೋದಕ್ಕೆ ಅಂತ ಹೇಳಿ. ಸೊ ಹುಡುಕ್ತಾ ಇರಬೇಕಾದ್ರೆ ಅಳವೆ ಸಿಕ್ತು. 2 ದಿವಸದ ಹಿಂದೆ ಬೇರೆ ಆನೆ ಬೇರೆ ಬಂದಿತ್ತಲ್ವ, ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು ಹೋಗೋಕ್ಕೆಲ್ಲ. ಮತ್ತು ಕರಡಿ ಬೇರೆ ಬಂದಿದೆ ಅಂತೇಳಿ ಹೆದರಿಸ್ಬಿಟ್ಟಿದ್ರು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಆದರೂ ಸಿಗ್ತಾ ಇರಲಿಲ್ಲ. ಅದು ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫೈನಲಿ ಅಳವೆ ಸಿಕ್ತು. ಇಲ್ಲಿ ನೋಡಿ ನಮ್ಮದು ಅಳವೆ, ಇದಕ್ಕೆ ಹೇಳೋದು ದರ್ಗಳ್ಬೆ ಅಂತ. ದರ್ಗಳ್ಬೆ ಸಿಕ್ತು. ಇಲ್ಲಿ ದರ್ಗೆಲ್ಲ ಇರುತ್ತಲ್ಲ, ದರ್ಗಲ್ಲಿ ಬೆಳೆದಿರುತ್ತಲ್ಲ, ಅದಕ್ಕೆ ದರ್ಗಳ್ಬೆ ಅಂತ ಹೇಳೋದು. ಇದು ನಿಮ್ಗೆ ಎತ್ಕೊಂಡು ಹೋಗಬೇಕು, ನಾನು ಒಬ್ಬಳೇ ಎತ್ತೋದು ಅಂತ ಕಾಣಿಸುತ್ತೆ. ಇವತ್ತು ಎಲ್ಲರೂ ನನಗೆ ಕೈ ಕೊಟ್ಟು ಹೋಗ್ಬಿಟ್ರು. ಹಾಗೆಯೇ ಇಲ್ಲಿ ಮುಚ್ಕೊಂಡಿದ್ದೆ ನೋಡಿ, ಇಲ್ಲಿ ಮುಚ್ಚಿದೆ. ಇದು ಯಾರಾದರೂ ನೋಡಿದ್ರೆ ಎಷ್ಟೊತ್ತಿಗೆ ಪೋಟ್ ಮಾಡಿಬಿಟ್ಟಿದ್ರು. ಇಲ್ಲಿ ಯಾರೂ ಬಂದಿಲ್ಲ, ಅದಕ್ಕೆ ಯಾರೂ ನೋಡಿಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ನನಗೆ ಈ ಥರದ್ದೆಲ್ಲ ನೋಡೋದು, ಎತ್ತೋದು, ಆಮೇಲೆ ಈ ಥರದ್ದೆಲ್ಲ ಕೆಲಸ ಮಾಡೋದು ತುಂಬ ಅಂದರೆ ತುಂಬ ಇಷ್ಟ. ಅದೇ ಬೇಡ್ದಿದ್ದೆಲ್ಲ ಮಾಡೋದಂದರೆ ತುಂಬ ಇಷ್ಟ. ಬೇಕಾಗಿದ್ದು ಮಾಡೋದಂದ್ರೆ ಯಾವುದೂ ಆಗೋದೇ ಇಲ್ಲ. ಇದು ಒಂದೇ ಒಂದು ವೇಸ್ಟ್ ಮಾಡೋಂಗಿಲ್ಲ. ಇದು ಬೇಕಾದ್ರೆ ಚಿನ್ನ ಬೇಕಾದ್ರೆ ಸಿಗುತ್ತೆ, ಇದು ಸಿಗಲ್ಲ ಅಲ್ವಾ. ಅದಕ್ಕೆ ನಾನು ಸುಮ್ಮನೆ ಪಾಪ ಜಿಗಣೆ ಬೇರೆ ಇರುತ್ತಪ್ಪ, ಈ ಜಿಗಣೆ ಕಟ ಬೇರೆ. ಈ ಕಸದಲ್ಲಿ ಹೋಗಿ ಎತ್ಕೊಂಡು ರಸ ಮಾಡಬೇಕು ಇವಾಗ. ನೋಡೋಣ ಬನ್ನಿ, ನನ್ನ ಜೊತೆ ನೀವು ಎತ್ತೀರಂತೆ ಬನ್ನಿ, ಆಯಿತಾ? ಓಕೆ. ನನಗೆ ಈ ಥರ ಎಲ್ಲ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ. ಅದಕ್ಕೆ ಬಂದಿದ್ದೀನಿ ತೆಗೆಯೋಣ ಅಂತ ಹೇಳಿ. ಆದರೆ ಸ್ವಲ್ಪ ಭಯ ಆಯಿತು, ಯಾರೂ ಇರಲಿಲ್ಲ ಅಲ್ವಾ, ಸುತ್ತಮುತ್ತ ಯಾರೂ ಇರಲಿಲ್ಲ. ಯಾವುದೋ ಪಕ್ಕದ ತೋಟದಲ್ಲಿ ಯಾರೋ ಕೆಲಸ ಮಾಡೋರೋ ಥರ ಸೌಂಡ್ ಕೇಳಿಸ್ತಾ ಇತ್ತು, ಅಷ್ಟು ಬಿಟ್ಟರೆ ಇನ್ನೇನು ಕೇಳಿಸ್ತಾ ಇರಲಿಲ್ಲ. ಸೊ ಒಬ್ಬಳೇ ಎತ್ತಾ ಇದ್ದೀನಿ. ಅದು ದರ್ಗಳ್ಬೆ ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದು ಎಲ್ಲ ತೋಟ ಫುಲ್ ಸ್ಪ್ರೆಡ್ ಆಗಿ ಹೋಗಿರುತ್ತೆ. ಅದು ಎಲ್ಲೆಲ್ಲಿ ಮೊಟ್ಟೆ ಇರುತ್ತೋ ಅಲ್ಲಲ್ಲಿ ಹುಟ್ಕೊಂಡಿರುತ್ತೆ. ಅಂದರೆ ಅದರದ್ದು ಮೊಟ್ಟೆ ಇರುತ್ತಲ್ವ, ಅಲ್ಲಲ್ಲಿ ಹುಟ್ಕೊಂಡಿರುತ್ತೆ. ಅದು ಸ್ಪ್ರೆಡ್ ಆಗಿ ಹೋಗಿರುತ್ತೆ. ಒಂಥರ ಈ ಮಲ್ಲಿಗೆ ಚೆಲ್ಲಿರುತ್ತಲ್ಲ, ಮಲ್ಲಿಗೆ ಹೂ ಚೆಲ್ಲಿರುತ್ತಲ್ವ, ಅದು ಆ ಥರ ಕಾಣ್ತಿರುತ್ತೆ. ಅಲ್ಲಿ ಹೋದರೆ ಅಲ್ಲಿ ಸ್ವಲ್ಪ ಇರುತ್ತೆ. ಅದನ್ನು ಕ್ಲೀನಾಗಿ ಎತ್ತಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಣ್ಣನ್ನ ತೊಗೊಂಡು ಹೋಗ್ಬೇಕಾಗುತ್ತೆ. ಮತ್ತು ಅದನ್ನು ಒಂದೇ ಕೆಲಸ ಅಲ್ಲ, ತುಂಬಾ ಕೆಲಸ ಇದೆ. ಇದು ಬರೀ ಇಲ್ಲಿಂದ ತೊಗೊಂಡು ಹೋದ ತಕ್ಷಣ ಅದು ಆಗೋವಂಥದ್ದಲ್ಲ. ಮತ್ತು ಹೋಗ್ಬಿಟ್ಟು ಅದನ್ನ ಕ್ಲೀನಾಗಿ ಅದು ಬೇರೆ ಸಪ್ರೇಟ್, ಮತ್ತು ಅದ್ರದ್ದು ಮೇಲೆದು ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಬೇಕು. ತುಂಬ ಕೆಲಸ ಇದೆ ಅದ್ರದ್ದು. ಆದರೆ ಇವಾಗ ಎತ್ತೋದೇ ದೊಡ್ಡ ಕಷ್ಟ. ಮತ್ತು ಇನ್ನೂ ಅದನ್ನು ಕ್ಲೀನ್ ಮಾಡೋದು, ಆಮೇಲೆ ಅದನ್ನ ಸೋಸೋದಿಲ್ಲ, ಇದೆಲ್ಲ ತುಂಬಾ ಕಷ್ಟ ಇರುತ್ತೆ. ಕಷ್ಟ ಏನಿಲ್ಲ, ಇಷ್ಟಪಟ್ಟು ಮಾಡಿದ್ರೆ ಎಲ್ಲಾದರೂ ಸುಲಭ ಅನಿಸುತ್ತೆ. ಆದರೆ ಅದು ಮಾಡಿ ಅದನ್ನು ಟೇಸ್ಟ್ ಮಾಡೋದಿದೆಯಲ್ಲ, ಅದನ್ನು ತಿನ್ನೋದಿದೆಯಲ್ಲ, ಅದಕ್ಕಿಂತ ಖುಷಿ ಯಾವುದೂ ಇಲ್ಲ. ಆಮೇಲೆ ಅದರಷ್ಟು ರುಚಿನೂ ಯಾವುದೂ ಸಿಗಲ್ಲ ನಿಮಗೆ. ಅದೇ ಹೊರಗಡೆ ಸಿಟಿನಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಅಂಗಡಿನಲ್ಲಿ ಸಿಗುತ್ತೆ. ಬಟ್ ಆದರೆ ಇದರಷ್ಟು ರುಚಿ ಇರಲ್ಲ. ಬೇಬಿ ಶಕ್ಕಿ ನಾನು ಒಂದು ಚೀಲ ತೊಗೊಬಂದ್ಬಿಟ್ಟಿದ್ದೀನಿ, ಒಂದು ಬ್ಯಾಗು. ಅದು ತುಂಬುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇರೋದಂತೂ ನಿಜ. ಅದಕ್ಕಿಂತ ಬ್ಯಾಗ್ ಏನು ತಂದಿದ್ದೀನಿ ಅದಕ್ಕಿಂತ ಜಾಸ್ತಿನೇ ಇದೆ. ಆದರೆ ಎತ್ತೋದು ಮಾತ್ರ ತುಂಬ ಕಷ್ಟ ಆಗ್ತಿದೆ ನನಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಇನ್ನೊಂದು ಅಂತ ಹೇಳಿದ್ರೆ, ಅದು ಮಳೆ ಬೇರೆ ಬಂದಿದೆಯಾ, ಅದು ಜಾಸ್ತಿ ಮಳೆನೂ ಇತ್ತು. ನಾನು ಅವತ್ತು ಹೋದಾಗ ಸ್ವಲ್ಪ ಬಿಸಿಲು ಇತ್ತು. ಮಳೆ ಬಂದಿರೋದ್ರಿಂದ ಅಲ್ಲಿ ಜಿಗಣೆಗಳು ಬೇರೆ ಇದೆ. ಜಿಗಣೆಗಳು ನೋಡಿಬಿಟ್ರೆ ಯಪ್ಪ, ನಾನು ಕೂತ್ಕೊಂಡಿದ್ದೀನಿ, ನನಗೆ ಗೊತ್ತಿರಲಿಲ್ಲ ಜಿಗಣೆ ಇದೆ ಅಂತೇಳಿ. ಮತ್ತು ಜಿಗಣೆ ಇದೆ, ಆಮೇಲೆ ಸೊಳ್ಳೆಗಳು ಬೇರೆ ಇದೆ, ಎಲ್ಲ ಕಚ್ತಾ ಇದೆ. ಆದ್ರೂ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಅಂದರೆ ಜಿಗಣೆ ಇದೆ ಅಂತ ನನಗೆ ಫಸ್ಟು ಗೊತ್ತೇ ಆಗಿರಲಿಲ್ಲ. ಮುಂದೆ ನೋಡ್ತಾ ಇರಿ ಹೀಗೇನೆ ವಿಡಿಯೋನ. ಮುಂದೆ ಜಿಗಣೆ ಏನು ಸಿಗುತ್ತಾ ಇಲ್ವೋ, ನನಗೆ ಕಚ್ಚುತ್ತಾ ಇಲ್ವಾ ಏನಂತ ತೋರಿಸ್ತೀನಿ ನಿಮಗೆ. ಅಂದರೆ ಅಲ್ಲಿ ಮೊಬೈಲ್ನ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇರಲಿಲ್ಲ. ನಾನು ಯಾವುದೇ ಥರದ್ದು ಇನ್ಸ್ಟ್ರೂಮೆಂಟ್ ತೊಗೊಂಡೋಗಿರಲಿಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಜಿಗಣೆ
ಅಯ್ಯಯ್ಯೋ ಜಿಗಣೆ ಶುರುವಾಗಿದ್ದಾವಲ್ಲಪ್ಪ, ನಾನೇನು ಮಾಡಲಿ. ಸೊಳ್ಳೆಗಳು ಕಾಟ ಬೇರೆ, ಜಿಗಣೆ ಬೇರೆ. ನಾನು ಇವತ್ತಿಗೆ ಮಾಡಲ್ಲ, ಅದಾಗಲ್ಲ. ಯಪ್ಪ ಇಲ್ಲಿ ಜಿಗಣೆ ಹೇಗಿದೆ, ಜಿಗಣೆ ಯಪ್ಪ ಯಪ್ಪ. ಅದು ನನ್ನ ಸ್ಮೆಲ್ಲಿಗೆ ಇಲ್ಲಿಗೆ ಬರ್ತಾ ಇದೆ, ಈ ಕಡೆನೇ ಬರ್ತಾ ಇದೆ. ಯಪ್ಪ ನಾನು ಒಬ್ಬಳೇ ಇಲ್ಲಿ, ಯಾರೂ ಬರಲಿಲ್ವಲ್ಲಪ್ಪ, ನಾನೇನು ಮಾಡಲಪ್ಪ. ಸೊಳ್ಳೆ ಬೇರೆ ಕಾಟ, ಅಯ್ಯೋ ಆನೆಗಳು ಬೇರೆ ಕಾಟ ಇದೆಯಂತೆ. ನನಗೆ ವಿಡಿಯೋ ಮಾಡೋದಕ್ಕೆ ಸರಿಯಾದ ಪ್ಲೇಸೇ ಸಿಗ್ತಾ ಇರಲಿಲ್ಲ. ಅಂತೂ ಇಂತೂ ಅಲ್ಲಿ ಇಲ್ಲಿ ಇಟ್ಟು ಎಲ್ಲ ಕ್ಯಾಮ್ರಾನ ಇಟ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೆ. ಅದು ಬೇರೆ ಅಳಬೆ ಮೇಲಕ್ಕೇ ಎದ್ದಿದ್ದಿಲ್ಲ, ಅದು ಫುಲ್ ಒಳಗಡೆಯಿಂದ ಎದ್ದಿದ್ದಲ್ವ, ಅದು ದರ್ಗು ಫುಲ್ಲು ಎಲ್ಲ ಮುಚ್ಚಿಬಿಟ್ಟಿರುತ್ತೆ. ಈ ಕಾಫಿ ದರ್ಗು ಎಲ್ಲ ಇರುತ್ತಲ್ಲ, ಕಾಫಿದೆಲ್ಲ ಎಲ್ಲ ಫುಲ್ ಮುಚ್ಕೊಂಡು ಇರುತ್ತೆ. ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ಎತ್ತಿದ್ರೆ ನೋಡಿ ಹೂ ಥರ ಬರ್ತಾಯಿದೆ. ಅದು ಬೇರೆ ನನ್ನ ಕೈಗೆಲ್ಲ ಸೊಳ್ಳೆ ಎಲ್ಲ ಕಚ್ಚಿಬಿಟ್ಟಿತ್ತು. ನಂದು ಅವಸ್ಥೆ ಅಲ್ಲ, ಆದರೆ ಅದನ್ನು ಬಿಡ್ತಾಯಿಲ್ಲ ನಾನು. ಸೊಳ್ಳೆ ಕಚ್ಚಿದ್ರು ಅದು ಕೇರಿಲ್ಲ, ಜಿಗಣೆ ಕಚ್ಚಿದ್ರು ಅದು ಕೇರಿಲ್ಲ. ಒಟ್ಟಿನಲ್ಲಿ ನನಗೆ ಅಳಬೆ ಬೇಕಿತ್ತು, ಅದಕ್ಕೇ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ತೆಗ್ದಂಗೂ. ಅಂದರೆ ಈಗ ಬೇರೆಯವ್ರಿಗೆ ಯಾರಿಗಾದ್ರೂ ಹೇಳಿದರೆ, ಜನಕ್ಕೆ ಯಾರಾದರೂ ಹೇಳಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫುಲ್ ಆ ಕಸ ಏನಿತ್ತು ಫುಲ್ ಅದನ್ನೇ ಬ್ಯಾಗಿಗೆ ತುಂಬಿಸ್ಕೊಂಡ್ಬಿಟ್ಟು ಬರ್ತಾರೆ. ಮತ್ತು ಅದನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಅದ್ರ ಬದಲು ನಾವೇ ಇಲ್ಲಿಂದ ನೀಟಾಗಿ ಕ್ಲೀನಾಗಿ ಎತ್ಕೊಂಡೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ನಾನು ನೀಟಾಗಿ ಕ್ಲೀನಾಗಿ ಎತ್ತಾ ಇದ್ದೀನಿ. ಅದು ಎತ್ತೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೆಕೆ ಆಗೋಯ್ತು, ಸಕ್ಕ ಸ್ವೆಟ್ ಆಯಿತು. ನಾನು ಒಬ್ಬಳೇ ಬೇರೆ, ಸೊಳ್ಳೆ ಬೇರೆ ಕಡಿತದೆ, ಒಂದು ಕಡೆಯಿಂದ ಜಿಗಣೆ ಬೇರೆ ಕಡಿತದೆ, ಎಲ್ಲೆಲ್ಲೋ ಏನೇನೋ ಕಡಿತದೆ. ಮನೆಗೆ ಹೋಗಿ ನೋಡ್ಕೋಬೇಕು. ಆಗ್ತಾಯಿಲ್ಲ, ಯಾರೂ ಬರಲೇ ಇಲ್ಲ, ನಾನು ಒಬ್ಬಳೇ. ನಾನು ಒಬ್ಬಳೇ ಬೇರೆ ನೋಡ್ಬೇಕು. ಅಮ್ಮಂಗೆ ಫೋನ್ ಮಾಡಿ ಅಮ್ಮನ ಕರಿತೀನಿ. ಯಾರೂ ಬರಲೇ ಇಲ್ಲ, ನಾನು ಒಬ್ಬಳೇ ಬೇರೆ. ಇಷ್ಟೆಲ್ಲ ಇನ್ನೂ ಇದು ಇಷ್ಟೆಲ್ಲ ಎತ್ಕೊಳ್ಳೋಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ಸಾಂಬಾರು ಮಧ್ಯಾಹ್ನಕ್ಕೆ ಆಗಬೇಕು. ಯಾಕೋ ಅನ್ನಿಸ್ತದೆ, ಇದು ಯಾಕೋ ಕೆಲಸ ಆಗ್ದು ಅಂತೇಳಿ. ಅದಕ್ಕೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ. ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಚಿಕ್ಕಪ್ಪನ ಹೆಂಡತಿ ಆಂಟಿ ಇದ್ದಾರೆ, ಅವ್ರನ್ನ ಬರೋಕ್ಕೆ ಹೇಳು ಅಂತ ಹೇಳಿದೆ. ಸೊ ಅದಕ್ಕೆ ಅಮ್ಮ ಸರಿ ಆಯಿತು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಬೇರೆ ನಂದು ತಲೆ ಕೂದಲೆಲ್ಲ ಕೆದ್ರಕೊಂಡು ಹೋಗ್ಬಿಟ್ಟಿತ್ತು. ಅದ್ರ ಕಾಫಿದು ರೆಕ್ಕೆ ಎಲ್ಲ ತಾಗಿ ಎಲ್ಲ ಇದು ಮಾಡಿ ಎಲ್ಲ ಕೂದಲೆಲ್ಲ ಫುಲ್ ಸೆಂಟ್ರ್ ಶಾಕ್ ಥರ ಆಗಿಬಿಟ್ಟಿತ್ತು. ಏನು ಮಾಡೋದು, ತಿನ್ನೋ ಆಸೆಗೆ ಏನೇನೆಲ್ಲ ಮಾಡಬೇಕಲ್ವ. ಆದರೆ ಈ ಥರ ಸಿಗುತ್ತಾ ನಮಗೆಲ್ಲಾದರೂ? ಈ ಥರ ಸಿಕ್ಕಿದ್ರೆ ನೀವಾದರೂ ಬಿಡ್ತೀರಾ ಹೇಳಿ ನೋಡೋಣ ಅಲ್ವಾ. ನಾನಂತೂ ಈ ಚಾನ್ಸ್ ಬಿಡೋದೇ ಅಲ್ಲಪ್ಪ. ತಿನ್ನೋ ಆಸೆಗೆ ಏನೇನೆಲ್ಲ ಮಾಡಬೇಕು ನೋಡಿ. ಯಾರು ಬಂದರೂ ಗೊತ್ತಾಗಲ್ಲ, ಏನು ಬಂದರೂ ಗೊತ್ತಾಗಲ್ಲ. ಕಷ್ಟಪಟ್ಟರೆ ಸುಖ ಅಲ್ಲ, ಅದಕ್ಕೆ ಕಷ್ಟಪಡ್ತಾ ಇದ್ದೀನಿ. ಕಷ್ಟ ಅಲ್ಲ, ಇಷ್ಟಪಟ್ಟು ತೆಗಿತಾ ಇದ್ದೀನಿ. ಇಷ್ಟಪಟ್ಟು ತೆಗೆದು ಇಷ್ಟಪಟ್ಟು ಕ್ಲೀನ್ ಮಾಡಿ, ಇದಿಷ್ಟೇ ಕೆಲಸ ಅಲ್ಲ ಇದ್ರದ್ದು. ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮನೆ ಕೈ ತೊಗೊಂಡೋಗಿ ಕೊಟ್ಬಿಟ್ಟು ಇದನ್ನು ಕ್ಲೀನ್ ಮಾಡಬೇಕು. ಮತ್ತೆ ಇದಿವಾಗ ಕಸ ಎಲ್ಲ ಎತ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅದನ್ನು ನೀಟಾಗಿ ಮಾಡಿ ಆಮೇಲೆ ಮತ್ತೆ ತೊಳೆದು ತುಂಬ ಸಲ ತೊಳಿಬೇಕು. ತುಂಬ ಸಲ ತೊಳೆದು ಆಮೇಲೆ ಈಗ ಅಮ್ಮ ಫೋನ್ ಮಾಡಿದರು ನಮ್ಮ ಆಂಟಿನ ಕಳಿಸ್ತೀನಿ ಅಂತ. ನಾನು ಮತ್ತೆ ಎಷ್ಟೊತ್ತು ಅಂತ ಒಬ್ಬಳೇ ಇರ್ಕೋದಕ್ಕಾಗುತ್ತಲ್ವ, ಅದಕ್ಕೆ ನಂಗೆ ಹೋಗ್ಲಿಕ್ಕಾಗಲ್ಲ. ಫೋನ್ ಮಾಡಿ ಹೇಳಿದೆ, ನಾನು ಒಬ್ಬಳಾದರೆ ನಾನು ಇಲ್ಲಿ ಇರಲ್ಲ, ಸೊಳ್ಳೆ ಬೇರೆ ಕಚ್ತಾ ಇದೆ, ಆಮೇಲೆ ಜಿಗಣೆ ಬೇರೆ ಕಚ್ತಾ ಇದೆ, ಎಷ್ಟು ಅಂತ ಕಚ್ಕೊಂಡು ಹಂಗಂತೂ ಆಗೋದಿಲ್ಲ. ಏನೇನೋ ಸೌಂಡ್ ಬರುತ್ತೆ, ಆದರೂ ಒಬ್ಬಳಿದ್ದೀನಿ. ನೋಡೋಣ ಅವ್ರು ಬಂದಮೇಲೆ ವಿಡಿಯೋ ಮಾಡ್ತೀನಿ. ಅಷ್ಟೊತ್ತಿಗೆ ಇಷ್ಟೆಲ್ಲ ಎತ್ಕೊಬಿಡ್ತೀನಿ ಬಿಗ್ ಫಟ್ 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 ಅಂತ. ಓಕೆನಾ, ಬಾಯ್. ಎಲ್ಲಿದ್ದೀರಾ? ಪಾಪ ಬೇಗ ನಮ್ಮ ಆಂಟಿನೂ ಕೂಡ ಬಂದರು ಅಲ್ಲಿಗೆ. ಒಬ್ಬಳೇ ಮಾಡ್ತಿದ್ದಾಳಲ್ಲ ಅಂತೇಳಿ ನಮ್ಮ ಅಮ್ಮನೂ ಕಳಿಸಿದ್ದಾರೆ. ಅವತ್ತು ತುಂಬ ಬಿಸಿಲು ಇತ್ತು, ಮತ್ತು ಹಿಂದಿನ ದಿವಸನೂ ತುಂಬ ಮಳೆ ಬಂದಿತ್ತು. ಮತ್ತು ಮೀನ್ಸ್ ನೆಕ್ಸ್ಟ್ ಡೇನೂ ತುಂಬಾ ಮಳೆ ಬಂತು. ಅವತ್ತು ಮಾತ್ರ ಮಳೆ ಬಂದಿರಲಿಲ್ಲ, ಬಿಸಿಲು ಇತ್ತು. ಅಪ್ಪ ಸೊಳ್ಳೆ ಜಿಗಣೆ ಎಲ್ಲ ಇದಾವೆ ಕಣ್ರಿ.
ಒಂದು ಫುಲ್ ಬ್ಯಾಗ್ ಆಗಿತ್ತು, ಎಲ್ಲ ಫುಲ್ ಎತ್ಕೊಂಡು ಮನೆಗೆ ತೊಗೊಂಡು ಬಂದೆ. ಮನೆಗೆ ತೊಗೊಂಡು ಬಂದು ಎಲ್ಲ ಫುಲ್ ನಾನೇ ಕ್ಲೀನ್ ಮಾಡಿದೆ. ಅಂದರೆ ಸ್ವಲ್ಪ ಜಾಸ್ತಿ ಕಸ ಇತ್ತು, ಅಪ್ಪನೂ ಬಂದಿರಲಿಲ್ಲ, ಪ್ಲಸ್ ನಮ್ಮ ಅಮ್ಮಂಗೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಫುಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆಲ್ಲ ತೆಗೆದು ತೊಳ್ಕೊಳ್ಳಿ ಅಂತ ಕೊಟ್ಟರೆ ನೋಡಿ ಇಲ್ಲಿ ನಮ್ಮಮ್ಮ ಅವನ ಹತ್ರ ಕೊಟ್ಟಿದ್ದಾರೆ. ಅಂದರೆ ಅವ್ನಿಗೇನು ಕ್ಲೀನ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಿಲ್ಲ, ಅಲ್ಲಿಟ್ಟಿರೋದನ್ನ ತೊಗೊಂಬಿಟ್ಟು ಇಬ್ಬರು ಸೇರಿಬಿಟ್ಟು ಅವನಿಗೆ ನೀರು ಇಟ್ಬಿಟ್ಟು ಕೊಟ್ಟಿದ್ದಾರೆ ಆಟಾಡ್ಕೊಳ್ಳೋಕ್ಕೆ ಅಂಥೇಳಿ. ನಾನು ಸಾಂಬಾರು ಮಾಡು ಅಂತ ಕೊಟ್ಟರೆ ಇವರು ಅವನಿಗೆ ಆಟಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ನೋಡಿ ಹೇಗೆ ಅಂತ ಹೇಳಿ. ಮೊಮ್ಮಕ್ಕಳು ಅಂದರೆ ಇದೇ ಥರ ಅಲ್ವಾ ಅಜ್ಜ ಅಜ್ಜಿಗೆ. ಅವ್ರು ಏನು ಮಾಡಿದ್ರು ಚೆಂದ. ಅದೇ ನಾನೇ ಆ ಕೆಲಸ ಮಾಡಿದರೆ ನನಗೆ ಎಷ್ಟು ಬೈದಿರೋದ್ರೋ ಗೊತ್ತಿಲ್ಲ. ನೋಡಿ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂಥೇಳಿ. ನಮ್ಮ ಅಮ್ಮನ ಕೈಯಲ್ಲಿ ಅಳಬೆ ಸಾಂಬಾರು, ಬೇರೆ ಸಾಂಬಾರು ಅಷ್ಟೇ, ಎಲ್ಲ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಅಳಬೆ ಸಾಂಬಾರಂತೂ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ಮಾಡ್ತಾಯಿದ್ದಾರೆ. ಅದು ಒಗ್ಗರಣೆ ಹಾಕ್ಕೋತಾ ಇದ್ದಾರೆ. ಏನು ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ ಇದಕ್ಕೆ. ಆದರೂ ಏನು ಕಮ್ಮಿ ಹಾಕಿದಷ್ಟು ಅದು ಅಳಬೆ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಯಾಕೆಂದರೆ ಅಳಬೆನೇ ಟೇಸ್ಟ್ ಇರುತ್ತೆ. ಬಟ್ ಇದರಲ್ಲಿ ಅದು ಉಪ್ಸಾರು ಮಾಡಿ ತಿಂತೀವಿ ಅಲ್ವಾ, ಅದಂತೂ ಅಷ್ಟು ಟೇಸ್ಟ್ ಬರುತ್ತೆ. ಇದಕ್ಕೇನಿಲ್ಲ, ಬರೀ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದಾರೆ. ಆಮೇಲೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಡೀ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಬೇಕು. ಆಮೇಲೆ ಮತ್ತೆ ಇವಾಗ ತೊಳೆದಿರೋ ಅಂಥದ್ದು ಅಣಬೆ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ತೊಳೆದಿರೋ ಅಂಥದ್ದನ್ನ ಹಾಕಬೇಕು. ನನಗೂ ತುಂಬ ಸಿಕ್ಕಿತ್ತು. ಅಂದರೆ ಎಷ್ಟೇ ಸಿಕ್ಕಿದ್ರೂ ಅದು ತೊಳೆದು ಬೇಯಿಸಿದ್ಮೇಲೆ ಸ್ವಲ್ಪನೇ ಆಗೋದು, ಅದೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ ಅಲ್ವಾ. ಆಮೇಲೆ ಅದಕ್ಕೆ ಮಸಾಲೆ ಮಾಡ್ಕೋಬೇಕು. ಅದು ಮಸಾಲೆ ಮಾಡ್ಕೊಳ್ಳೋ ವೀಡಿಯೋ ನಾನು ಮಾಡ್ಕೊಳಕ್ಕಾಗಲಿಲ್ಲ, ಯಾರೋ ಕರೆದ್ರು ಅಂತ ಹೋಗ್ಬಿಟ್ಟೆ. ಮತ್ತೆ ಬರೋಷ್ಟೊತ್ತಿಗೆ ನಮ್ಮಮ್ಮ ಮಸಾಲೆನೇ ಮಾಡಾಕ್ಬಿಟ್ಟಿತ್ತು. ಮತ್ತು ಇವಾಗ ಅದನ್ನು ಇಟ್ಟಿದ್ದಾರಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬೇಯಬೇಕು. ಜಾಸ್ತಿ ಬೇಯಬಾರ್ದು, ಬಾಯಿಗೆ ಸಿಗಬೇಕು. ಅದು ತಿಂತಾಯಿದ್ರೆ ಅಷ್ಟು ಬೇಯೋ ತನಕ ಸ್ವಲ್ಪ ನೀರು ಅಂದರೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಬೇಯೋದಕ್ಕೆ ಅಂತ ಇಡಬೇಕು. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಇದು ಸ್ಪೂನ್ ಹಾಕಿದ್ರೆ ಅದು ಫುಲ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ದಾರ ಥರ ಆಗುತ್ತೆ ಅಂತ ಹೇಳಿ ಅಮ್ಮ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡಿ ಅಲ್ಲಿ ಅವನಿಗೆ ಎಂಥ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೆಲಸ ಮಾಡು ಅಂತ ಹೇಳಿದಾಗ ಏನೂ ಮಾಡಲ್ಲ, ಒಂದು ತಟ್ಟೆ ಸಮೇತ ಎತ್ತೋದಕ್ಕೆ ನಾವೇ ಬರಬೇಕು. ಇವಾಗ ನೋಡಿ ದೊಡ್ಡ ಕೆಲಸ ಮಾಡಿರೋ ಥರ ಮಾಡ್ತಾಯಿದ್ದಾನೆ. ಅದು ನೀರಲ್ಲಿ ಆಟಾಡೋದಲ್ವ, ನನಗೆ ತುಂಬ ಖುಷಿಯಾಗಿಬಿಟ್ಟಿದೆ. ಅದೇ ಅದರ ಎಕ್ಸ್ಟ್ರಾ ಉಳಿದಿತ್ತಲ್ವ, ಅದನ್ನೇ ಅವನು ತೆಗೆದು ಇದೇ ಪಾತ್ರೆ, ಅದೇ ಕೆಲಸ ಮಾಡ್ತಾಯಿದ್ದಲ್ವ, ಇದೇ ಪಾತ್ರೆಗೆ ಹಾಕ್ತಾಯಿದ್ದ. ಉಳಿದಿದ್ದು ಅವನು ಈಗ ಏನು ಮಾಡಿದ್ದ ಅದನ್ನೇ ಇವಾಗ ಅಮ್ಮ ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ತೆಗೆದು ಇದಕ್ಕೆ ಹಾಕ್ತಾಯಿದ್ದಾರೆ. ವೇಸ್ಟ್ ಅಂತ ಹೇಳಿದ್ರೆ ಅದೇನು ವೇಸ್ಟ್ ಅಲ್ಲ, ಯೂಸ್ ಆಗೋಂಥದ್ದೇ. ಅಷ್ಟರೊಳಗೆ ಅಲ್ಲಿ ಮಳೆನೂ ಬೇರೆ ಬರ್ತಾಯಿತ್ತು. ನಾನು ಬಂದು ನೋಡೋಷ್ಟೊತ್ತಿಗೆ ಉದ್ರು ಮಳೆ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ವೆದರ್ ಬೇರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮಿಸ್ಟ್ ಎಲ್ಲ ತುಂಬಿಕೊಂಡಿತ್ತು, ಮನೆ ಸುತ್ತ ಎಲ್ಲ ಮಿಸ್ಟ್ ಬಂದಿತ್ತು. ಆಮೇಲೆ ನಮ್ಮ ಅಂಗಳದ ಹತ್ರ ಮಾತ್ರ ಖಾಲಿ ಇತ್ತು, ಒಂದು ಮರ ಗಿಡನೂ ಕಾಣೋಂಗಿರಲಿಲ್ಲ, ಅಷ್ಟು ಚೆನ್ನಾಗಿರ್ತಿತ್ತು ವೆದರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ ಮತ್ತೆ ನಾನು ಬಂದು ನೋಡೋಷ್ಟರೊಳಗೆ ಸಾಂಬಾರೇ ಕುದೀತಾ ಇದೆ. ಅಷ್ಟು ಚೆನ್ನಾಗಿತ್ತು ವೆದರ್. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಂಬಾರು ಅಂತ ಹೇಳಿ, ಅಷ್ಟು ಚೆನ್ನಾಗಿರುತ್ತೆ. ಇನ್ನೂ ಕುದಿಬೇಕು, ಸ್ವಲ್ಪ ಕುದ್ಬಿಟ್ರೆ ನೋಡಿ ಉಪ್ಪು ಸಾಂಬಾರು. ನನ್ನ ಮಗಂಗೆ ಅಂತೇಳಿ ಉಪ್ಪು ಸಾಂಬಾರು ತೆಗೆದಿದ್ದಾರೆ ಅವ್ರ ಅಜ್ಜಿ. ನನ್ನ ಮಗ ಅದನ್ನು ನೂಡಲ್ಸ್ ಅಂತ ಹೇಳಿಬಿಟ್ಟು ತೊಗೊಂಡು ತಿಂತಾ ಇದ್ದಾನೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನನಗಂತೂ ಕೊಡೋಂಗೆ ಇಲ್ಲ ಅವನು. ಅದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಾ ನಾನು ನಿಮ್ಗೆ ಹೇಳ್ದಂಗೆ ನೋಡಿ ಬೆಕ್ಕಿನ ಮರಿನೂ ಸಾಕೊಂಡಿದ್ದಾನೆ. ಆ ಬೆಕ್ಕಿನ ಮರಿಗೆ ಅಳಬೆ ಸಾಂಬಾರ್ದೇನು ಉಪ್ಪು ಸಾಂಬಾರಿತ್ತು ಅದನ್ನು ಹಾಕ್ಕೊಟ್ಟಿದ್ದಾನೆ ಅದರ ಒಳಗೆ. ಅದು ಕೂರೋ ಸ್ಟೂಲ್ಗೆ ಉಲ್ಟಾ ಮಾಡಿಬಿಟ್ಟು ಅದನ್ನು ಅದ್ರದ್ದು ಮನೆ ಅಂತೇಳಿ ಅದಕ್ಕೆ ಎಷ್ಟು ಇದು ಮಾಡ್ತಿದ್ದಾನೆ ಗೊತ್ತಾ, ಅದನ್ನು ಅಷ್ಟು ಚೆನ್ನಾಗಿ ಸಾಕ್ತಾ ಇದ್ದಾನೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾಳೆ ಸಿಗ್ತೀನಿ ಅಂತ ಹೇಳ್ತಾ